ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಉಷಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಪಯಣ ಸೋಮಸಂದ್ರ ಆಂಜನೇಯ ದೇವಸ್ಥಾನಕ್ಕೆ. ಇದು ಹೊಸದುರ್ಗದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿ ಲೊಕೇಟೆಡ್ ಆಗಿರುವಂಥದ್ದು. ಇಲ್ಲಿ ಅಮಾವಾಸ್ಯೆಯ ಹಿಂದಿನ ದಿನ ಅಂದರೆ ನಾಳೆ ಅಮಾವಾಸ್ಯೆ ಅಂದರೆ ಇವತ್ತು ರಾತ್ರಿ ದೇವರಿಗೆ ವಿಶೇಷವಾದ ಪೂಜೆ ಹಾಗೂ ಅಲಂಕಾರವನ್ನು ಮಾಡಿರ್ತಾರೆ. ಹಾಗೆ ನೂರಾರು ಭಕ್ತರು ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿಕೊಂಡು ಹಾಗೆ ಆಶೀರ್ವಾದನ ಪಡ್ಕೊಂಡು ಹೋಗ್ತಾರೆ. ನಾವು ಕೂಡ ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡ್ವಿ. ದೇವಸ್ಥಾನದ ಒಳಗಡೆ ಕಾಲಿಡ್ತಾ ಇದ್ದರೆ ಏನೋ ಒಂಥರ ಮೈಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಎಲ್ಲ ಸಮಸ್ಯೆಗಳು ಚಿಂತೆಗಳು ಏನೇ ಇದ್ರೂ ಈ ದೇವಸ್ಥಾನಕ್ಕೆ ಬಂದು ಹೋಗೋದ್ರಿಂದ ಪರಿಹಾರ ಆಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಹಾಗೆ ಅದು ನಿಜನೂ ಕೂಡ. ನಿಮ್ಮಲ್ಲೂ ಯಾರಾದರೂ ಈ ಕಡೆ ಬಂದರೆ ತಪ್ಪದೇ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ ಹಾಗೆ ದೇವ್ರ ದರ್ಶನನ ಪಡ್ಕೊಳ್ಳಿ. ನಾವು ಇಲ್ಲಿ ದರ್ಶನ ಮುಗಿಸ್ಕೊಂಡು ತೀರ್ಥ ಸೇವನೆ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಭೂತನಾಥ ದೇವಸ್ಥಾನ ಇತ್ತು, ಅಲ್ಲಿ ಕೂಡ ದರ್ಶನ ಮಾಡಿಕೊಂಡು ಅನ್ನ ಸಂತರ್ಪಣೆ ನಡೆಯುವಂಥ ಜಾಗಕ್ಕೆ ಬಂದ್ವಿ. ಇಲ್ಲಿ ಪ್ರಸಾದಕ್ಕೆ ಅಂತ ಗೋಧಿ ಪಾಯಸ, ಅನ್ನ ಸಾಂಬಾರು ಹಾಗೆ ಕಡಲೆಕಾಳು ಬದನೆಕಾಯಿ ಹಾಕಿರುವಂಥ ಪಲ್ಯ ಕೊಟ್ಟರು. ಮನೇಲಿ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂದರೂ ದೇವಸ್ಥಾನದ ಪ್ರಸಾದದ ಮುಂದೆ ಏನೂ ಅಲ್ಲ ಅನಿಸುತ್ತೆ ಅಲ್ವಾ. ಊಟ ಎಲ್ಲ ಮುಗಿದ ಮೇಲೆ ದೇವಸ್ಥಾನದ ಹತ್ರ ಒಂದು ಅರ್ಧ ಗಂಟೆ ಕೂತಿದ್ವಿ. ಹಾಗೆ ಅಲ್ಲೆಲ್ಲ ಭಜನಾ ಕಾರ್ಯಕ್ರಮಗಳು ನಡೀತಾ ಇತ್ತು. ಅದರಿಂದ ಬಿಟ್ಟು ಬರೋದಕ್ಕೆ ಮನಸ್ಸಾಗಿರಲಿಲ್ಲ. ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ ರಾತ್ರಿ 11 ಕಾಲಾಗಿತ್ತು. ಮಕ್ಕಳು ಆಗಲೇ ನಿದ್ದೆ ಅಂತ ಹಠ ಮಾಡ್ತಾಯಿದ್ರು. ಹಾಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಲ್ಲೇ ಜನಗಳು ಮಲ್ಕೊಂಡಿರೋದು ಕಾಣಿಸ್ತಾ ಇದೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ನೀವೇನಾದರೂ ಹರಕೆ ಕಟ್ಕೊಂಡು 5 ಅಮಾವಾಸ್ಯೆಯ ರಾತ್ರಿ ಇಲ್ಲಿ ಬಂದು ಈ ರೀತಿ ತಂಗೋದ್ರಿಂದ ಅಂದರೆ ಮಲ್ಕೊಂಡು ಎದ್ದೋಗೋದ್ರಿಂದ ನಿಮ್ಮ ಆಸೆಗಳು ಇಷ್ಟಾರ್ಥಗಳೆಲ್ಲ ಫಲಿಸುತ್ತೆ ಅನ್ನೋದು ಇಲ್ಲಿನ ಒಂದು ವಿಶೇಷತೆ. ನೋಡಿದ್ರಲ್ಲ, ಇದಾಗಿತ್ತು ನನ್ನ ಇವತ್ತಿನ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.